ಇವಾಗ ನಾನು ಮದ್ವೆ ಆಗಿ ಇವಾಗ ಹೋಗ್ತಾ ಇದೀನಿ ಆ ತರ ಒಂದು ಫೀಲು. ನಿಮ್ಗೆ ಬೇಜಾರ This is what happens while making a video. Okay, ಮತ್ತೆ ರೀಟೇಕ್ ತಗೊಳ್ಳೋಣ. Wait, see, ಬೀಳ್ತೈತೆ. ಹಲೋ ಫ್ರೆಂಡ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಲಂಚಸ್ ಪ್ರಪಂಚ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫಸ್ಟ್ ನಾನು ಹೇಳ್ಬಿಡ್ತೀನಿ, ಎಸ್ ನಾನು ಲಾಸ್ಟ್ ಟೈಮ್ ಸ್ಪೆಕ್ಸ್ ಈ ಕಡೆದೊಂದು ಫ್ರೇಮ್ ಇದೊಂದು ಏನಂತಾರೆ ಅದೊಂದು ಮುರಿದೋಗಿತ್ತಲ್ಲ, ಮತ್ತೆ ಹಾಕ್ಸ್ಕೊಂಡು ಬಂದಿದ್ದೆ. ಅದು ಮತ್ತೆ ಇದಾಯಿತು, ಗೊತ್ತಿಲ್ಲ ಅವರು ಕರೆಕ್ಟಾಗಿ ಹಾಕಿದ್ರಿಲ್ವಾ ಅಂತ, ಮತ್ತೆ ಅದು ಬಿಚ್ಚೋಯ್ತು. ಸರಿ, ಇವಾಗ ನನಗೆ ಬೇರೆ ಸ್ಪೆಕ್ಸ್ ಹಾಕೊಂಡ್ರೆ ಸ್ವಲ್ಪ ತಲೆನೋವು ಬರ್ತಾ ಇದೆ, ಅದಕ್ಕೆ ಮತ್ತೆ ಸದ್ಯಕ್ಕೆ ಹ್ಯಾಸ್ ಆಫ್ ನಾವು ಇದನ್ನೇ ಹಾಕೊಂಡಿದ್ದೀನಿ, ಮತ್ತೆ ಕೊಡಬೇಕು ಇದು. ಸೊ ಅದೊಂದು ಬಿಕಾಸ್ ನೀವು ಕಾಮೆಂಟ್ ಮಾಡಿ ಕೇಳ್ತೀರಾ, ಅದು ಸ್ಪೆಕ್ಸ್ ರಿಪೇರ್ ಮಾಡ್ಸಕ್ಕೆ ನಿಮ್ ಕೈಲಿ ಆಗಲ್ವಾ ಅಂತ. ಆಗುತ್ತೆ, ಬಟ್ ಮಾಡಿ ಮತ್ತೆ ಮುರಿದೋಯ್ತು, ನಾನೇನ್ ಮಾಡ್ಲಿ ಅಂತ ಅನ್ಕೊಂಡು ಸರಿ ಹಾಕೊಂಡಿದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇವತ್ತಿನ ಡೈಲಿ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಅಂಡ್ ಈ ವ್ಲಾಗ್ ಬಂದು ನಿಮಗೆ ಮೋಸ್ಟ್ ಅವೇಟಿಂಗ್ ವ್ಲಾಗ್. ನಾನು ಮತ್ತೆ ಮನೆಗೆ ಹೋಗಲ್ವಾ ಅಥವಾ ಯಾವಾಗ ಹೋಗ್ತೀರಾ. ಫೈನಲ್ ದ ಡೇ ಹ್ಯಾಸ್ ಕಮ್. ನಾವು ನಮ್ಮ ಮತ್ತೆ ಮನೆಗೆ ಹೋಗ್ತಾ ಇದೀನಿ. ಟಾಟಾ ಬೈ ಬೈ ಮಾಡಿ ಇಲ್ಲಿಂದ ಟಾಟಾ ಬೈ ಬೈ ಮಾಡಿ ನಮ್ಮ ಮತ್ತೆ ಮನೆಗೆ ವೆಲ್ಕಮ್ ಮಾಡ್ಕೋತಾ ಇದೀನಿ. ಸೊ ಈ ಒಂದು ವ್ಲಾಗ್ ಸ್ಪೆಷಲಿ ಫಾರ್ ದೋಸ್ ಹೂ ಹ್ಯಾವ್ ಆಸ್ಕ್ಡ್ ಮೀ 100 times, million times, ಯಾಕೆ ನಿಮ್ಮ ಅಮ್ಮಂಗೆ ಅಷ್ಟು ತೊಂದರೆ ಕೊಡ್ತೀರಾ, ಹೋಗಿ ಮದ್ವೆ ಆಗಿದೆಯಲ್ಲ ಹೋಗಿ ಅನ್ಕೊಂಡು. ಸೊ ಹೋಗ್ತಾ ಇದ್ದೀನಿ. ಸೊ ಎಸ್, ಬನ್ನಿ ಇವಾಗ ಅದಕ್ಕೆ ಫಸ್ಟ್ ಸ್ಟೆಪ್ ಬಂದು ಏನ್ ಮಾಡ್ಬೇಕು, ಪ್ಯಾಕಿಂಗ್ ಎಲ್ಲ ಮಾಡ್ಬೇಕು. ಸೊ ಅದಕ್ಕೆ ಪ್ಯಾಕಿಂಗ್ ಮಾಡಕ್ಕೆ ಇವೆಲ್ಲ ನೀವು ನಂಬಲ್ಲ, ನನಗೆ ಗೊತ್ತು ನೀವೆಲ್ಲ ಬೈಕೋತೀರ ಅಂತ, ಬಟ್ ಐ ಸ್ವೇರ್ ಗಾಡ್ ಪ್ರಾಮಿಸ್ ಎಷ್ಟು ಸತಿ ಇದನ್ನ ಕ್ಲೀನ್ ಮಾಡಿದೀನಿ ಗೊತ್ತಾ, ಎಷ್ಟು ಸತಿ ಕ್ಲೀನ್ ಮಾಡಿದೀನಿ. ಆದ್ರೂ ನೋಡಿ, ಅಲ್ಲಿ ಶೋ ಯು ವೇಟ್, ಸಿ ಬೀಳ್ತೈತೆ. ನಾನು ಲಾಸ್ಟ್ ವೀಕ್ ಮಂಡ್ಯಕ್ಕೆ ಹೋಗಿ ಬಂದಲ್ಲ, ಮಂಡ್ಯ ಮತ್ತೆ ಸ್ವಲ್ಪ ಟ್ರಿಪ್ ಹೋಗಿ ಬಂದಲ್ಲ 3-4 ದಿವಸ, ಅಲ್ಲಿಂದ ಬರೋ ಅಷ್ಟರಲ್ಲಿ ಈ ತರ ಆಗಿದೆ. ಬಟ್ಟೆ ಮಡ್ಚಿ ಹಿಂಗಿಂಗ್ ತುರುಗ್ಬಿಡ್ತಾರ. ಸೊ ಹಂಗಾಗಿದೆ, ಬಟ್ಟೆ ಮಡ್ಚು ಪ್ರಯೋಜನ ಇಲ್ಲ ತರ ಆಗಿದ್ದು. ಸೊ ಅದಕ್ಕೆ ನಾನು ಇನ್ನೇನು ಇವಾಗ ಹೋಗ್ತೀನಲ್ಲ ನಮ್ಮ ಅತ್ತೆ ಮನೆಗೆ, ಅಂದ್ರೆ ನಮ್ಮ ಮನೆಗೆ ನಾನು ಹೋಗ್ತೀನಲ್ಲ, ಸೊ ಹೆಂಗೋ ನಾನೆಲ್ಲ ಫುಲ್ ತೆಗಿಲೇಬೇಕು ಅನ್ಕೊಂಡು ಒಂದ್ 3 ದಿವಸ 4 ದಿವಸ ಮಾಡಿರ್ಲಿಲ್ಲ ಫುಲ್ ಕ್ಲೀನು. ಅದಕ್ಕೆ ಇವಾಗ ಮಾಡೋಣ ಅನ್ಕೊಂಡು ವ್ಲಾಗ್ ನ ಸಹ ಮಾಡ್ತೀನಿ, ಕ್ಲೀನ್ ಸಹ ಮಾಡ್ತೀನಿ. ಸೊ ಫ್ರೆಂಡ್ಸ್, ಅಂಡ್ ಎಸ್, ಅವಾಗ ಹೇಳಿದ್ನಲ್ಲ, ತುಂಬಾ ಜನ ನಂಗೆ ಕೇಳ್ತಿದ್ರಿ ಯಾವಾಗ ಹೋಗ್ತೀರಾ ಅಂತ. ಸೊ ಬರೀ ನಿಮ್ಗೋಸ್ಕರ ಅಂತಲ್ಲ, ಬಟ್ ಜನರಲಿ ಸುಮ್ಮನೆ ಜೋಕ್ ಮಾಡಿದ್ದು, ಜನರಲಿ ಎಲ್ರಿಗೋಸ್ಕರ ಒಂದು ಅಪ್ಡೇಟ್. ಸೊ ಇವಾಗ ಮಗುಗೆ ಅಂತ ಇದನ್ನ ತೊಟ್ಲು ತಗೋ ಶಾಸ್ತ್ರ ಅಂತ ಇರುತ್ತಲ್ಲ, ಸೊ ನಾನು ಹೋಗ್ತಾ ಇದ್ದೀನಿ. ಅಂಡ್ ಎಷ್ಟು ದಿವಸಕ್ಕೆ ಹೋಗ್ತೀನಿ, ಅಲ್ಲೇ ಇರ್ತೀರಾ, ಏನು ಎತ್ತ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಫುಲ್ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಅಂಡ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ತುಂಬಾನೇ ಇಂಪಾರ್ಟೆಂಟ್. 100% ಅಲ್ಲಿ 40% ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡ್ತೀರಾ, ಇನ್ ಬಾಕಿ 60% ಸಬ್ಸ್ಕ್ರೈಬ್ ಮಾಡಲ್ಲ ವಿಡಿಯೋಸ್ ನ ನೋಡ್ತೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಲ್ಲ, ಯಾಕೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ದಲ್ಲೇ ಹಂಗೆ ನೋಡ್ತೀರಾ. ಎಲ್ರಿಗೂ ಸಬ್ಸ್ಕ್ರೈಬ್, ನನಗೆ ಮಾತ್ರ ಅಲ್ಲ ಎಲ್ರಿಗೂ ಮಾಡಿ, ಯಾರ್ಯಾರು ವಿಡಿಯೋಸ್ ನ ನೋಡ್ತೀರಾ ಎವ್ರಿ ಒನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಫ್ರೆಂಡ್ಸ್ ಬನ್ನಿ. ಅಂಡ್ ಏನ್ ಗೊತ್ತಾ, ಒಂದ್ ಸ್ವಲ್ಪ ಬೇಜಾರು ಆಗ್ತಿದೆ, ಒಂಥರ ಅಳು ತರನು ಬರ್ತಾ ಇದೆ. ಬಟ್ ಏನೋ ಒಂಥರ ಬೇಜಾರಾಗ್ತಾ ಇದೆ, ಲೈಕ್ ಹೋಗ್ತಾ ಇದೀನಲ್ಲ ಅಂತ. ನನ್ಗೆ ಟು ವೆರಿ 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 ಆನೆಸ್ಟ್ ಅಲ್ಲ, 1 ಸೆಕೆಂಡ್, ನನಗೆ ಹಿಂಗೆ ಕೈಗೆ ನೋವು ಬಂತು. ಸರಿ, ಹಿಂಗೆ ಇಟ್ಕೋತೀನಿ, 1 ನಿಮಿಷ ರೀ. ಓಕೆ, ಟು ಬಿ ವೆರಿ ಆನೆಸ್ಟ್ ಅಲ್ಲ, ಏನಂತ ಅನ್ಸಿದೆ ಗೊತ್ತಾ, ಇವಾಗ ನಾನು ಮದ್ವೆ ಆಗಿ ಇವಾಗ ನಾನು ನಮ್ಮ ಮನೆಗೆ ಅಂದ್ರೆ ಮದ್ವೆ ಆಗಿ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ, ಆ ತರ ಫೀಲ್ ಬರ್ತಾ ಇದೆ. ಬಿಕಾಸ್ ನಿಮಗೆ ಗೊತ್ತೇ ಇದೆ, ನಾನು ಜಾಸ್ತಿ ಅಲ್ಲಿರಕ್ ಆಗಿಲ್ಲ, ಒಂದು 2 months ಏನೋ ಅಷ್ಟೇ ಇದ್ದಿದ್ದು. ಆಮೇಲೆ ವಸ್ಕುಳ ಶಾಸ್ತ್ರ ಅಂತ ಬಂದೆ, ಆಮೇಲೆ ಕನ್ಸೀವ್ ಆದೆ, ಆಮೇಲೆ ಇಲ್ಲೇ ಇದ್ದೆ. 5 months ಹೋಗ್ಬೇಕು ಅಂತ ಅನ್ಕೊಂಡಾಗ ಆಮೇಲೆ ನಮ್ಮ ಅತ್ತೆ ಹಾಗೂ ನನ್ನ ಹಸ್ಬೆಂಡ್ ಎಲ್ಲ ಬೇಡ, ಬಿಕಾಸ್ ಅಲ್ಲಿ ನಮ್ಮ ಮನೇಲಿ ಸ್ಟೇರ್ಸ್ ಎಲ್ಲ ಇದೆ, ಹತ್ತದು ಇಳಿಯೋದು ಬೇಡ, ಅಂಡ್ ಡಾಕ್ಟರ್ ಕಂಪ್ಲೀಟ್ ರೆಸ್ಟ್ ಹೇಳಿದ್ದಾರೆ ಅಂತ ಅನ್ಕೊಂಡು ನಾನು ಅಲ್ಲಿ ಅವರು ಕರ್ಸ್ಕೊಂಡಿಲ್ಲ. ಸರಿ ಆಯ್ತು ಅನ್ಕೊಂಡು ಇಲ್ಲೇ ಇದ್ದೆ. ಅಂಡ್ 9 months ತನಕ ಇಲ್ಲೇ ಇದೆ. ಡೆಲಿವರಿ ಆಯ್ತು. ಅಂಡ್ ಅತ್ತೆ ಮಾವೆಲ್ಲ ಹೋಗ್ತಾ ಬರ್ತಾ ಇದಾರೆ, ನಿಮ್ಗೆ ಗೊತ್ತೇ ಇದೆ. ಅಂಡ್ ಇವಾಗ ನಂದು ಹೋಗೋ ಟೈಮ್ ಬಂದೆ. ಸೊ ಏನೋ ಒಂಥರ ಬೇಜಾರು, ಇವಾಗ ನಾನು ಮದ್ವೆ ಆಗಿ ಇವಾಗ ಹೋಗ್ತಾ ಇದೀನಿ, ಆ ತರ ಒಂದು ಫೀಲು. ಸೊ ಐ ಡೋಂಟ್ ನೋ ಇಫ್ ಯು ಕ್ಯಾನ್ ರಿಲೇಟ್ ಟು ಮೀ ಆರ್ ನಾಟ್, ಬಟ್ ಒಂಥರ ಖುಷಿನೂ ಇದೆ, ಆಬ್ವಿಯಸ್ ಇಲ್ಲ ಅಂತಲ್ಲ. ಬಿಕಾಸ್ ನಮ್ಮ ಮನೆಗೆ ಹೋಗ್ತಾ ಇದೀನಿ, ಲೈಕ್ ನನ್ನ ಲಡ್ಡು ಅವ್ರ ಅಪ್ಪನ ಮನೆಗೆ ಅಂದ್ರೆ ಅವ್ರ ಮನೆಗೆ ಹೋಗ್ತಾ ಇದಾರೆ ಅಂತ ಅದೊಂದು ಖುಷಿ ಇದೆ. ಬಟ್ ಎಲ್ಲೋ ಒಂದ್ ಕಡೆ ಅಲ್ಲ, ಒಂದ್ ಸ್ವಲ್ಪ ಏನೋ ಗೊತ್ತಿಲ್ಲ, ಒಂದ್ ಸ್ವಲ್ಪ ಬೇಜಾರು ಇದೆ. ಲೈಕ್ ಮಮ್ಮಿ ಡ್ಯಾಡಿ ಅಕ್ಕ ನಂದು ನಮ್ಮ ಕಣ್ಮಣಿ ಮುದ್ದಿನ ಎಲ್ಲರೂ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ. ಬಟ್ ಸ್ಟಿಲ್ ದಟ್ಸ್ ಓಕೆ. ಏನು
ಅಮೆರಿಕಾದಲ್ಲೆಲ್ಲ ಮನೆ ಇರೋದು, ಇಲ್ಲೇ ಪಕ್ಕದಲ್ಲೇ ಮನೆ ಇರೋದು. ಸೊ ಹೋಗ್ತಾ ಬರ್ತಾ ಇರೋಣ. ಆ್ಯಂಡ್ ಐ ನೋ ಹಾಗೆ ಹೇಳ್ದಂಗೆ ತುಂಬ ಜನ ಕೇಳ್ತಾರೆ ಎಷ್ಟು ದಿವಸಕ್ಕೆ ಅಂತ. ಹೇಳ್ತೀನಿ ಫುಲ್ ಕಂಪ್ಲೀಟಾಗಿ ಹೇಳ್ತೀನಿ ಈ ಒಂದು ವ್ಲಾಗಲ್ಲಿ. ಆ್ಯಂಡ್ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಮೂಲಕ ನೀವು ಕೇಳ್ಬೋದು. ನಾನು ಅದಕ್ಕೆ ಕಾಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ, ಅಥವಾ ಅದಕ್ಕೆ ಅಂತಲೇ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಕಮಿಂಗ್ ವ್ಲಾಗಲ್ಲಿ ಆ ಕ್ವಶನ್ಸ್ಗೆಲ್ಲ ಆನ್ಸರ್ ಕೊಡ್ತೀನಿ. ಸೊ ಹೋಪ್ ನೀವು ಈ ಒಂದು ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂತ. ಸೊ ಈ ಒಂದು ವಿಡಿಯೋ ಒಂಥರ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಸರಿ ಬನ್ನಿ ಇವಾಗ ಕೆಲಸ ಸ್ವಲ್ಪ ಸ್ಟಾರ್ಟ್ ಮಾಡೋಣ, ಲೇಟ್ ಆಗ್ತಾ ಇದೆ. ಏನ್ ಮಗ್ನೆ? ಯಾರು ತಂದಿದ್ದು ಪೇರು? ನಾನು. ಎಲ್ಲಿ ತಂದೆ ಮಗ್ನೆ? ಸೂಪರ್ ಮಾರ್ಕೆಟಿಂದನಾ? ಫಸ್ಟ್ ಬಾ ಎಲ್ರಿಗೂ ಹಾಯ್ ಹೇಳು. ಹಾಯ್. ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಎಸ್. ಸೊ ನಾವು ನಾಳೆ ದಮ್ಲೂರ್ಗೆ ಹೋಗ್ತಾ ಇದ್ದೀವಿ. ನಿಮ್ಗೆ ಬೇಜಾರ? This is what happens while making a video. Okay, ಮತ್ತೆ ರೀಟೇಕ್ ತಗೊಳ್ಳೋಣ ಬಾ ಹಂಗೆ. ಅವ್ನು ನೋಡ್ತಾವನೆ ಇಲ್ಲಿಲ್ಲ ಇಲ್ಲಿದೆ ಅಂತ. ಓಕೆ ಬಾ. ಸೊ ನಾಳೆ ನಾವು ದಮ್ಲೂರ್ಗೆ ಹೋಗ್ತಾ ಇದ್ದೀವಿ. ನಿಮ್ಗೆ ಬೇಜಾರಾಗುತ್ತಾ ಮಗ್ನೆ? ಬೇಜಾರಾಗಲ್ವಾ? ಅಚ್ಚು ದಮ್ಲೂರ್ಗೆ ಹೋದ್ರೆ ಸ್ಯಾಡ್ ಫೀಲ್ ಆಗಲ್ವಾ ನಿಂಗೆ? ಅವನಿನ್ನು ಸ್ಪೆಕ್ಸೇ ನೋಡ್ತಾನೆ. ಸ್ಯಾಡ್ ಫೀಲ್ ಆಗುತ್ತೆ ಅಂತ ಹೇಳು, ನನ್ನ ಶೇಪ್ ಔಟ್ ಆಗುತ್ತೆ. ಸ್ಯಾಡ್ ಫೀಲ್ ಆಗಲ್ಲ ನಾನು. ಯಾಕೆ ಆಗಲ್ಲ? ಹೂ ಅಂತ ಹೇಳೋ ಚಲಜಿ. ಮುದ್ದಿನ ಅಚ್ಚು ಮತ್ತೆ ಅಗಸ್ತ್ಯ ದಮ್ಲೂರ್ಗೆ ಹೋಗ್ಬೇಕಾ? ಎಸ್. ಯಾಕೆ? ನನಗೆ ಖುಷಿ ಆಗುತ್ತಾ? ನಿಂಗೆ ಖುಷಿ ಆಗುತ್ತೆ? ಯಾಕೋ ನಿಮ್ಮಮ್ಮ ಹೇಳ್ಕೊಟ್ಟಿದ್ದ ಈ ಮಾತನ್ನ? ನಿಮ್ಮಮ್ಮ ಹೇಳ್ಕೊಟ್ಟಿದ್ದ? ಮತ್ ನೀನ್ ಅಚ್ಚುಗೆ ಮಿಸ್ ಮಾಡ್ಕೊಳ್ಳಲ್ವಾ? ಮಿಸ್ ಮಾಡ್ಕೊತೀನಿ. ಮತ್ತೆ ಖುಷಿ ಆಗುತ್ತೆ ಅಚ್ಚು ಹೋಗು ಅಂತಿದ್ಯಾ? ನನಗೆ ಖುಷಿ ಆಗ್ಬಿಡುತ್ತೆ ಜೋರಾಗಿ. ನಿಂಗ್ ಜೋರಾಗಿ ಖುಷಿ ಆಗುತ್ತಾ? ಮತ್ತೆ ಅಚ್ಚು ಇಲ್ಲಿ ಅಮ್ಮಮ್ಮ ಮನೇಲಿ ಇರೋದ್ ಬೇಡವಾ? ಇರ್ಬೇಕು. ಮತ್ತೆ ದಮ್ಲೂರ್ಗೆ ಹೋಗು ಅಂತಿದ್ಯಾ? ದಮ್ಮಕ್ಕೆ ಹೋಗ್ರೆ ಚೆನ್ನಾಗಿರತ್ತೆ. ಏನ್ ಚೆನ್ನಾಗಿರುತ್ತೆ? ಮಂಜ ನೋಡ್ಕೊಂಡು. ಏನ್ ನೋಡ್ಕೊಂಡು? ಮಂಜ ನೋಡ್ಕೊಂಡು, ಬೆಂಗಳೂರು ನೋಡ್ಕೊಂಡು. ಅದೇ ಮಂಜಾನು. ದಮ್ಲೂರಲ್ಲಿ ನಾನು ಮಂಡ್ಯ ನೋಡ್ಕೊಂಡು ಬೆಂಗಳೂರು ನೋಡ್ಕೊಂಡು ಚೆನ್ನಾಗಿರ್ತೀರಾ? ದಮ್ಲೂರಲ್ಲಿ ಅಮೆರಿಕಾದಲ್ಲಿ ಇರೋದಾ? ಮಕ್ಕಳು ಎಷ್ಟು ಇನ್ನೋಸೆಂಟ್ ಅಂತ ಇದ್ರಲ್ಲೇ ಗೊತ್ತಾಗುತ್ತಲ್ವಾ? ಬಟ್ ಇನ್ನೊಂದು ನಿನ್ ಗೊತ್ತಾ, ಈ ಆಕ್ಚುಲಿ ಮಿಸ್ ನಾನು ಸುಮ್ಮನೆ ವಿಡಿಯೋಗೋಸ್ಕರ ಒಂದ್ ಸ್ವಲ್ಪ ಹಿಂಗ್ ಮಾಡ್ತಾವನೆ ಅಲ್ವಾ ಮಗನೆ? ಮಿಸ್ ಮಾಡ್ತೀನಿ ಅಂತ ಹೇಳು. ಮಿಸ್ ಮಾಡ್ತೀನಿ. ಆಯ್ತು ಬಾ ಕಟ್ ಮಾಡ್ತೀನಿ. See, this is what I'll miss. ದಮ್ನೂರ್ಗೆ ಹೋಗ್ತಾರೆ. This is what I'll miss. I'll miss this ಛೋಟಾ ಭೀಮ್. ಸಾಕು ಬಾ ಬರೋಗೋಣ. ಓಕೆ ಫ್ರೆಂಡ್ಸ್, ಇವಾಗ ನೀವು ನೋಡ್ಬೋದು ನಾನು ಇಲ್ಲಿ ಅಂಡಿರೋ ನನ್ನ ಚಿತ್ರಾನ್ನ, ಮೊಸರನ್ನ, ಬೂಂದಿ ಮಸಾಲ ಎಲ್ಲ ಮಡಚ್ತಾ ಇದ್ದೀನಿ. ಅಂದರೆ ನನ್ನ ಬಟ್ಟೆನ ನನ್ನ ಬಟ್ಟೆ ಅಲ್ಲ, ನನ್ನ ಮಗನ ಬಟ್ಟೆನ ಮಡಚ್ತಾ ಇದ್ದೀನಿ. ಆ್ಯಂಡ್ ಮಡಚ್ತಾ ಹಾಗೆ ನಿಮ್ಮ ಕ್ವಶನ್ಸ್ಗಳೆಲ್ಲ ಆನ್ಸರ್ ಕೊಡೋಣ ಅಂತ ಇದ್ದೀನಿ ಫ್ರೆಂಡ್ಸ್. ಸೊ ಫಸ್ಟ್ ಕ್ವಶನ್ ಬಂದು, ನನ್ನ ಬಾಣಿತನ ಮುಗಿತಾ? ಇಲ್ಲ, ಬಾಣಿತನ ಮಾಡಿಸ್ಕೊತಾ ಇದ್ದೀನಿ. 9 ಮಂತ್ಸ್ ತನಕ ಮಾಡಿಸ್ಕೋಬೇಕು. ಇನ್ನೇನು ಆಲ್ಮೋಸ್ಟ್ 6 ಮಂತ್ಸ್ ಇವಾಗ ಆಗಕ್ಕೆ ಬಂತು. 27ಗೆ 6 ಮಂತ್ಸ್ ಆಗುತ್ತೆ. ತಣ್ಣೀರು ಮುಟ್ತಾನೆ ಇಲ್ಲ ಅನ್ನೋಕ್ಕಾಗಲ್ಲ. ಒಂದು ಅಲ್ಪ ಸ್ವಲ್ಪ ಅರ್ಜೆಂಟ್ ಲೈಕ್ ಏನಾದರೂ ಕೆಲಸ ಇತ್ತು ಹಾಗೆ ಎಂದಾಗ ಒಂದು ಸ್ವಲ್ಪ ಮುಟ್ಟಬೇಕಾಗುತ್ತೆ. ಬಟ್ ಇಲ್ಲಾಂದರೆ ಆದಷ್ಟು ಫಾಲೋ ಮಾಡ್ತಾ ಇದ್ದೀನಿ. ಸೆಕೆಂಡ್, ನಮ್ಮ ಅತ್ತೆ ಮನೆಗೆ ಎಷ್ಟು ದಿವಸಕ್ಕೆ ಹೋಗ್ತಾ ಇದ್ದೀನಿ? ಪರ್ಮನೆಂಟ್ ಹೋಗ್ತಾ ಇದ್ದೀನಿ. ಸೊ ನಮ್ಮ ಅತ್ತೆ ಮನೆಗೆ ಇವಾಗ ನಾನು ಪರ್ಮನೆಂಟ್ ಏನು ಹೋಗ್ತಾ ಇಲ್ಲ. ಬಿಕಾಸ್ ನಮ್ಮ ಲಡ್ಡುದು ಇವಾಗ ತಾನೇ ಏನಂದರೆ ಕಿವಿ ಚುಚ್ಚಿದ್ದೀವಲ್ಲ. ಸೊ ಕಿವಿ ಚುಚ್ಚು ಆದಮೇಲೆ ನಾವು ತೊಟ್ಲು ತೂಗೋ ಶಾಸ್ತ್ರ ಅಂತ ಮಾಡ್ತೀವಿ ನಮ್ಮ ಅತ್ತೆ ಮನೇಲಿ, ಸರಿನಾ? ಸೊ ಅದಕ್ಕೆ ಅಂತ ಆ ಒಂದು ಶಾಸ್ತ್ರಕ್ಕೋಸ್ಕರ ಹೋಗ್ತಿರೋದು. ಸೊ ಲೈಕ್ ಒಂದು 4 ಡೇಸ್ ಅಥವಾ ಒಂದು ವಾರಕ್ಕೆ ಮಟ್ಟಕ್ಕೆ ಮಾತ್ರ ಹೋಗ್ತಿರೋದು. ಹೋಗಿ ಮತ್ತೆ ಬರ್ತೀನಿ. ಆ್ಯಂಡ್ ಥರ್ಡ್ ಕ್ವಶನ್ ಬಂದು, ಸೊ ನೆಕ್ಸ್ಟ್ ಬಂದು ನನ್ನ ಜಾಬ್ ಬಗ್ಗೆ. ಸೊ ಜಾಬ್ ಬಗ್ಗೆ ಸಹ ನಾನು ತುಂಬ ಸರ್ತಿ ಹೇಳಿದ್ದೀನಿ. ನಾನು ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆ್ಯಂಡ್ ಇವಾಗ ಕೆಲಸ ಬಿಟ್ಟಿದ್ದೀನ ಕಂಪ್ಲೀಟಾಗಿ. ನೀವು ಅದನ್ನು ಸಹ ಕೇಳಿದ್ದೀರಾ. ಸೊ ಇಲ್ಲ, ನಾನು ಕಂಪ್ಲೀಟಾಗಿ ನನ್ನ ಜಾಬ್ನ ಅಂದರೆ IT ಸೆಕ್ಟರ್ ಜಾಬ್ನ ಕ್ವಿಟ್ ಮಾಡಿಲ್ಲ. ಮದುವೆ ಆಯಿತು, ಆವಾಗ ಒಂದು ಸ್ವಲ್ಪ ಬ್ರೇಕ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಕನ್ಸೀವ್ ಆದೆ, ಮಗು ಆಯಿತು, ಇವಾಗ ಬಾಣಿತನ. ಸೊ ಎಲ್ಲನೂ ಮುಗಿಸ್ಕೊಂಡು ಅಟ್ಲೀಸ್ಟ್ 1 ಇಯರ್, ಇನ್ನೊಂದು ನೆಕ್ಸ್ಟ್ ಇಯರ್ ತನಕ ಒಂದು ಸ್ವಲ್ಪ ಬ್ರೇಕಲ್ಲಿದ್ದು ಆಮೇಲೆ ಕೆಲಸ ಎಲ್ಲ ಮತ್ತೆ ಜಾಯ್ನ್ ಆಗೋಣ ಅಂತ ಇದ್ದೀನಿ.
ಸೊ ನೆಕ್ಸ್ಟ್ ಬಂದು ಯೂಟ್ಯೂಬ್ ಪೇಮೆಂಟ್. ಆ್ಯಂಡ್ ಯೂಟ್ಯೂಬ್ ಪೇಮೆಂಟ್ ತುಂಬಾ ಡೆಲಿಕೇಟ್ ವಿಷಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ್ಯಂಡ್ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ, ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಅಂತ. ಆ್ಯಂಡ್ ತುಂಬಾ ಆನೆಸ್ಟ್ ನನ್ನ ಪೇಮೆಂಟ್ ನಿಮಗೆ ಕೊಟ್ಟಿದ್ದು ನಾನು. ಸೊ ಅದ್ರ ಕೂಡ ತುಂಬ ಜನ ಡೌಟ್ ಪಟ್ರಿ, ಅಷ್ಟೊಂದು ಕಡಿಮೆ ಸಿಗುತ್ತೆ ನಿಮಗೆ, ವ್ಯೂಸ್ ಅಷ್ಟೊಂದು ಥರ ಸಿಗುತ್ತಲ್ಲ ಅಂತ. ಸೊ ಬರೀ ವ್ಯೂಸ್ ಒಂದೇ ಮ್ಯಾಟ್ರ್ ಆಗೋಲ್ಲ, ಅದರಲ್ಲಿ ಸಹ ತುಂಬಾ ಆಲ್ಗೊರಿದಮ್ಸ್ ಇದ್ದಾವೆ. ಏನಂತಾರೆ, ಯಾವ ಥರ ನಿಮಗೆ ಎಷ್ಟು ಆವ್ರೇಜ್ ವ್ಯೂ ಬರುತ್ತೆ, ಅಥವಾ RPM ಏನಿದೆ, ತುಂಬಾ ಇರುತ್ತೆ, ಏನೇನೋ ಇರುತ್ತೆ. ಸೊ ಇವಾಗ ಕರೆಂಟ್ಲಿ ನೀವು ನನಗೆ ನನ್ನ ಒಂದು ಯೂಟ್ಯೂಬ್ ಪೇಮೆಂಟ್ ಕೇಳಿದರೆ, ಸೊ ಇದರಲ್ಲೂ ಇನ್ನೊಂದನ್ನು ಹೇಳ್ತೀನಿ ನಿಮಗೆ. ನಾವು ಬರೀ ಅರ್ನ್ ಮಾಡೋದು, ಎಷ್ಟೇ ದೊಡ್ಡ ಯೂಟ್ಯೂಬರ್ಸ್ ಆಗಿರಲಿ, ಅವ್ರು ಬರೀ ಅರ್ನ್ ಮಾಡೋದು ಯೂಟ್ಯೂಬಿಂದ ಮಾತ್ರ ಅಲ್ಲ, ಸೊ ಕೊಲ್ಯಾಬ್ರೇಷನ್ಸ್ ಪ್ರಮೋಷನ್ಸಿಂದನೂ ಅರ್ನ್ ಮಾಡ್ತಾರೆ. ಆ್ಯಂಡ್ ನನಗೆ ನಾಲೆಜ್ ಇರೋ ಪ್ರಕಾರ ಒಂದು 10 ರೂಪಾಯಿ ಪೇಮೆಂಟ್ ಅಂತ ಇದ್ದರೆ, ಸೊ ಅದರಲ್ಲಿ ಒಂದು 6 ರೂಪಾಯಿ ಪ್ರಮೋಷನ್ಸ್ ಕೊಲ್ಯಾಬ್ರೇಷನ್ಸೇ ಕೊಡ್ತಾರೆ, ಒಂದು 4 ರೂಪಾಯಿ ಅಷ್ಟೇ ಯೂಟ್ಯೂಬ್ ಕೊಡೋದು. ಆ್ಯಂಡ್ ನನ್ನ ಕರೆಂಟ್ ಪೇಮೆಂಟ್ ನಂಬರ್ ಸ್ಪೆಸಿಫಿಕ್ಕಾಗಿ ನಾನು ಹೇಳೋಕ್ಕೆ ಆಗಲ್ಲ, ಬಟ್ ಅದರಿಂದ ಏನು ಬರುತ್ತೆ ಅಂತ ನಾನು ನಿಮಗೆ ಹೇಳ್ಬೋದು. ಅಂದರೆ ಒಂದು ಆ್ಯಾವ್ರೇಜ್ ಪೇಮೆಂಟ್ ಹೇಳ್ತೀನಿ ನಾನು ನಿಮಗೆ. ಸೊ OnePlus Nord 128 GB ಸ್ಟೋರೇಜ್ ಇದು ತಗೋಬೋದು. ಆ್ಯಂಡ್ ಇದು ಬಂದು ನನ್ನ ಒಂದು ಆ್ಯಾವ್ರೇಜ್ ಪೇಮೆಂಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಹೆಚ್ಚು ಕಡಿಮೆ ಒಂದು 4,000 5,000 ಜಾಸ್ತಿನೂ ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು. ಸೊ ಅಗೇನ್ ಇಟ್ ಡಿಪೆಂಡ್ಸ್ ನಾನು ಎಷ್ಟು ವೀಡಿಯೋಸ್ ಹಾಕ್ತೀನಿ, ಆ ವೀಡಿಯೋಸ್ಗೆ ಎಷ್ಟು ಅಡ್ವರ್ಟೈಸ್ ಬರುತ್ತೆ, ಲೈಕ್ ಏನು RPM, ಏನು ವ್ಯೂ ಡ್ಯೂರೇಷನು, ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ಎಸ್, ಐ ಗೆಸ್ ಇವಾಗಿನ ಕರೆಂಟ್ ಬಂದು ಇದೊಂದು ಆ್ಯಾವ್ರೇಜ್ ಅಂತಲೇ ಹೇಳ್ಬೋದು. ಆ್ಯಂಡ್ ಎಸ್, ಕೆಲವೊಂದು ತಿಂಗಳು ಜಾಸ್ತಿನೂ ಸಿಕ್ಕಿದೆ, ಕೆಲವೊಂದು ತಿಂಗಳು ಇದಕ್ಕಿಂತ ತುಂಬ ಕಡಿಮೆನೂ ಸಿಕ್ಕಿದೆ. ನಾವು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಅದೇ ಹೇಳಿದ್ನಲ್ಲ, ನಾವು ಎಷ್ಟು ವೀಡಿಯೋಸ್ ಹಾಕ್ತೀವಿ ಅದ್ರ ಮೇಲೆ ತುಂಬಾ ಮ್ಯಾಟ್ರ್ ಆಗುತ್ತೆ ಅಂತ. ಸೊ ಐ ಗೆಸ್ ಇದೊಂದು ತುಂಬಾ ರಿಪೀಟೆಡ್ ಕ್ವಶನ್ಸ್ ಆಗಿತ್ತು, ಇದಕ್ಕೆ ನಾನು ಆನ್ಸರ್ ಕೊಟ್ಟೆ ಅಂತ. ಸೊ ಫ್ರೆಂಡ್ಸ್, ಇನ್ನೇನು ಇವಾಗ ಬಟ್ಟೆ ಕೂಡ ಆಲ್ಮೋಸ್ಟ್ ನಾನು ಮಡಚಿಬಿಡ್ತೀನಿ. ಆ್ಯಂಡ್ ಅದೇ ಆ ಕ್ಲಿಪ್ಪಿಂಗ್ಸ್ ಅಂತ ತಗೊಳಕ್ಕೆ ಹೋಗಿಲ್ಲ, ಬಿಕಾಸ್ ಮರ್ತೇ ಹೋಗ್ಬಿಟ್ಟಿದೆ. ಆ್ಯಂಡ್ ಎಸ್, ನಿಮ್ಗೆ ಇನ್ನೇನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸ್ಬೋದು, ನಾನು ರಿಪ್ಲೈ ಮಾಡ್ತೀನಿ, ಅಥವಾ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗಲ್ಲಿ ಆ ಕ್ವಶನ್ಸ್ಗೆ ಆನ್ಸರ್ ಕೊಡ್ತೀನಿ. ಸೊ ಫ್ರೆಂಡ್ಸ್, ಏನು ಗೊತ್ತಾ, ಇದು ಬಂದು ನಾನೊಂದು ಸ್ಟ್ರೆಸ್ ಬಸ್ಟ್ ಅಂತಲೇ ಹೇಳ್ಬೋದು. ನಿಜ, ಐ ಸ್ವೇರ್ ಆನ್ ಗಾಡ್, ನಾನು ಸುಮ್ಮನೆ ವ್ಲಾಗ್ಗೋಸ್ಕರ ಅಥವಾ ಸುಮ್ಮನೆ ಏನೇನೋ ಹೇಳ್ತಲ್ಲ, ನಿಜ ನಂಗೆ ಅದೇನೋ ಗೊತ್ತಿಲ್ಲ. ಆ ಒಂದು ಗಾಡಿ ಇದೆಯಲ್ಲ, ಅದು ಗಾಡೀಲಿ ನಾನು ಕೂತ್ಕೊಂಡು ಈ ಥರ ಡ್ರೈವ್ ಥರ ಮಾಡಿದ್ರೆ ನಿಜ ನಂಗೆ ತುಂಬಾ ಒಂಥರ ಖುಷಿಯಾಗುತ್ತೆ. ಇವಾಗ ಕೆಲವೊಬ್ಬರಿಗೆ ಈ ಥರ ಸ್ವಿಂಗಲ್ಲಿ ಕೂತ್ಕೊಂಡು ಖುಷಿಯಾಗುತ್ತೆ, ಕೆಲವೊಬ್ಬರಿಗೆ ಐಸ್ ಕ್ರೀಮ್ ತಿಂದರೆ ಖುಷಿಯಾಗುತ್ತೆ. ನನಗೆ ಈ ಒಂದು ಗಾಡೀಲಿ ಈ ಥರ ಒಂದು ರೌಂಡ್ ಹೊಡೆದ್ರೆ ಮಾತ್ರ ಸಿಕ್ಕಾಪಡೆ ಖುಷಿಯಾಗುತ್ತೆ. ಅದು ಇನ್ಫ್ಯಾಕ್ಟ್ ಲಕ್ಷಿತದ್ದು. ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಅಂತಂದರೆ, ಲಕ್ಷಿತ್ ತುಂಬ ಚಿಕ್ಕ ಹುಡುಗ, ಲಕ್ಷಿತ್ ಸಿಂಬಾ ಥರ ಇದ್ದಾಗ ಅದನ್ನ ತಂದಿದ್ದು. ಆ್ಯಂಡ್ ಅವಾಗಲಿಂದ ಇಟ್ಕೊಂಡು ಇವಾಗಲಿವರೆಗೂ ನಾನು ಅದ್ರಲ್ಲಿ ಆಟಾಡ್ತೀನಿ. ಆ್ಯಂಡ್ ಕ್ವಾಲಿಟಿ ಮಾತ್ರ ಸಕ್ಕತ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ಬಿಕಾಸ್ ನಾನು ಅದರಲ್ಲಿ ಅಷ್ಟು ಆಟಾಡ್ತಾ ಇದ್ದೀನಿ ಅಂತಂದರೆ ತುಂಬಾ ಚೆನ್ನಾಗಿದೆ. ಸೊ ನಿಮಗೆ ಇನ್ನೂ ಏನಾದರೂ ಕ್ವಶನ್ಸ್ ಇದ್ದರೆ ನನಗೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ, ಅಥವಾ ನೆಕ್ಸ್ಟ್ ವ್ಲಾಗಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ, ಓಕೆನಾ. ಸೊ ಇವಾಗ ನಾನು ನಿಮಗೆ ಹೋಟೆಲ್ ಸ್ಟೈಲ್ ಅಥವಾ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀನಿ. ಅಕ್ಕ ವೋಟ್ ಮಾಡ್ತಿದ್ಯಾ? ಯಾರಿಗೆ ವೋಟ್? ಮಮ್ಮಿ ನೀನು? ಇದು ಚೇಂಜ್ ಏನು ಮಾಡಲ್ಲ, ಬಿಕಾಸ್ ಅವರು ಆಲ್ರೆಡಿ ಒಳಗೆ ಓಟ ಮಾಡಿದ್ದಾರೆ. ನಮ್ಗೆ ಗೊತ್ತಾಗಲ್ಲ ಅಷ್ಟೇ, ನಮ್ಗೆ ನಾಳೆ ಗೊತ್ತಾಗುತ್ತೆ. ಇವತ್ತಾಗಲೇ ಆಗೇ ಹೋಗಿದೆ ಡಿಸಿಷನ್. ಬಟ್ ಸ್ಟಿಲ್ ಐ ವೋಟ್ ಫಾರ್ ಕಾರ್ತಿಕ್. ಮತ್ತೆ ವೋಟ್ ಮಾಡೇನು ಪ್ರಯೋಜನ ಆಯ್ತು ಇವಾಗ ನೀನು? ಬೈ ಚಾನ್ಸ್ ಒಳಗೆ ಇದ್ರೆ ಫಿಲರ್ ಕಾರ್ತಿಕ್ ಹಿಂಗೆ ವೋಟ್ ಮಾಡೋದು ಗೊತ್ತಿಲ್ಲ. ಇವ್ ನೋಡಿ, ಯಾರ ಕೇಳ್ತಾರಮ್ಮ? ಕಾರ್ತಿಕ. ಸೊ ಚಿಕನ್ ಬಿರಿಯಾನಿ ಮಾಡೋಕ್ಕೆ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು, ಪುದೀನ, ಬೆಳ್ಳುಳ್ಳಿ, ಶುಂಠಿ ಹಾಗೂ ಒಣಮೆಣಸಿನ್ಕಾಯಿ, ಸೊ ಇಷ್ಟೆಲ್ಲ ಐಟಮ್ಸ್ ಬೇಕು. ಆ್ಯಂಡ್ ನೆಕ್ಸ್ಟ್ ಬಂದು ನಾವು ಒಂದು ಸ್ವಲ್ಪ ಈರುಳ್ಳಿ ಹಾಗೂ ಟೊಮಾಟೊ ಹಣ್ಣು, ಲೈಕ್ ನೀವು ಎಷ್ಟು kg ಚಿಕನ್ ಬಿರಿಯಾನಿ ಮಾಡ್ತೀರಲ್ವ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅಂದಾಜಲ್ಲಿ ತಗೊಳ್ಳಿ. ಆ್ಯಂಡ್ ಇದು ಬಂದು ಫ್ರೆಂಡ್ಸ್ ಗರಂ ಮಸಾಲ ಐಟಮ್ಸು. ಸೊ ಸೋಂಪು, ಸಾಯಿ ಜೀರಾ, ಜೀರಿಗೆ, ಚಕ್ಕೆ, ಲವಂಗ, ಎಲೆ, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಬಿರಿಯಾನಿ ಮಸಾಲ, ಚಿಕನ್ ಮಸಾಲ, ಗರಂ ಮಸಾಲ. ಇದು ಗರಂ ಮಸಾಲ, ಇದು ಚಿಕನ್ ಮಸಾಲ. ಆ್ಯಂಡ್ ಈ ಒಂದು ಚಿಕನ್ ಬಿರಿಯಾನಿ ಎಲ್ಲ ನಿಜ ತುಂಬಾ ಟೇಸ್ಟ್ ಕೊಡುತ್ತೆ, ತುಂಬಾ ಈಸಿ ಟು ಮೇಕ್, ಹಾಗೂ ಏನಂದರೆ ಜಾಸ್ತಿ ರಾಕೆಟ್ ಸೈನ್ಸ್ ಏನೂ ಇಲ್ಲ ಇದರಲ್ಲಿ. ಆ್ಯಂಡ್ ಇವಾಗ ನಾನು ಒಂದು ಮಸಾಲೆ ರುಬ್ಕೋತಾ ಇದ್ದೀನಿ. ಸೊ ಅದಕ್ಕೆ ಆವಾಗಲೇ ತೋರಿಸಿದ್ನಲ್ಲ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ.
ಸೊ ಫ್ರೆಂಡ್ಸ್, ಇದು ಬಂದು ಮಸಾಲೆದು ಒಂದು ಕನ್ಸಿಸ್ಟೆನ್ಸಿ. ಆ್ಯಂಡ್ ಇವಾಗ ನಾವು ಕುಕ್ಕರ್ ತಗೊಂಡು ಒಂದು ಸ್ವಲ್ಪ ಎಣ್ಣೆನ ಕಾಸಕ್ಕಿಡೋಣ. ಎಣ್ಣೆ ಜೊತೆ ಒಂದು ಸ್ವಲ್ಪ ಬಟ್ರು ಕೂಡ ಆಗ್ಬೋದು, ಬಿಕಾಸ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಅಗೇನ್ ನಿಮ್ಮ ನಿಮ್ಮ ಇಷ್ಟ. ಇಫ್ ಇನ್ ಕೇಸ್ ನೀವು ಬಟರ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅಮೂಲ್ ಬಟರ್ ಯೂಸ್ ಮಾಡಿ, ಬಿಕಾಸ್ ಆ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಆ್ಯಂಡ್ ಇವಾಗ ಎಣ್ಣೆ ಹಾಗೂ ಬಟರ್ ಎರಡೂ ಒಂದು ಸ್ವಲ್ಪ ಆದಮೇಲೆ ನಾವು ಇವಾಗ ಸ್ವಲ್ಪ ಕಸ್ತೂರಿ ಮೆಥಿನ ಹಾಕೋಣ. ಸೊ ಕಸ್ತೂರಿ ಮೇಥಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಇದೆಲ್ಲ ಮಸಾಲೆಗಳು ಹಾಕೋಣ. ಸೊ ಇದು ಗ್ಯಾಸ್ ಒಂದು ಸ್ವಲ್ಪ ಲೋ ಫ್ಲೇಮೇ ಇರಲಿ, ಜಾಸ್ತಿ ಫಾಸ್ಟಾಗಿ ಏನು ಬೇಡ. ಆ್ಯಂಡ್ ಹಂಗೆ ಒಂದು ಸ್ವಲ್ಪ ಫ್ರೈ ಮಾಡ್ತಾನೆ ಇರಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಆ್ಯಂಡ್ ಇವಾಗ ಇದು ಫ್ರೈ ಆದಮೇಲೆ ನೆಕ್ಸ್ಟ್ ಬಂದು ನಾವು ಒಂದು ಸ್ವಲ್ಪ ಪುದೀನ ಹಾಗೂ ಮೆಣಸಿನ್ಕಾಯಿನ ಹಾಕೋಣ. ಇದೆರಡೂ ಹಾಕಿ ನೀವು ಚೆನ್ನಾಗಿ ಫ್ರೈ ಮಾಡಿ. ಅಗೇನ್ ಮೆಣಸಿನ್ಕಾಯಿ ಬಂದು ನಿಮಗೆ ಆಪ್ಷನ್. ಸಪೋಸ್ ಇಫ್ ಇನ್ ಕೇಸ್ ನೀವನ್ನ ಯೂಸ್ ಮಾಡ್ತಿಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಬಂದು ಈರುಳ್ಳಿ. ಸೊ ಹಾಗೆ ಹೇಳ್ದಂಗೆ ನಾನು ಯಾವಾಗಲೂ ಹೇಳ್ತೀನಿ, ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅದ್ರ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಆಗಬೇಕು. ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಫ್ರೈ ಆದಮೇಲೆ ನಾನು ಮಸಾಲೆ ಸೊ ಒಂದು ಮಾತ್ರ ನೋಟಿಸ್ ಮಾಡ್ಕೊಳ್ಳಿ. ಸೊ ನಾವು ಮಸಾಲೆ ಎಷ್ಟು ಜಾಸ್ತಿ ಮಾಡ್ತೀವೋ ಅಷ್ಟು ಅನ್ನ ಜಾಸ್ತಿ ಇಡಬೇಕಾಗುತ್ತೆ. ಆ್ಯಂಡ್ ಅಗೇನ್ ಮಸಾಲ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಬಿಕಾಸ್ ಅದರಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀವಲ್ಲ, ಲೈಕ್ ಆ ಒಂದು ಸ್ಮೆಲ್ ಹೋಗಬೇಕು. ಸೊ ಚೆನ್ನಾಗಿ ಫ್ರೈ ಮಾಡಿ. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಟಮಾಟನ ಹಾಕಬೇಕು. ಆ್ಯಂಡ್ ಇದನ್ನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇನ್ಫ್ಯಾಕ್ಟ್ ಕೆಲವೊಬ್ಬರು ಏನು ಮಾಡ್ತಾರೆ ಗೊತ್ತಾ, ಟಮಾಟ ಹಾಕಿದ್ಮೇಲೆ ಒಂದು ಸ್ವಲ್ಪ ಸಾಲ್ಟ್ನ ಹಾಕ್ತಾರೆ, ಬಿಕಾಸ್ ಟಮಾಟನ ಮೆಲ್ಟ್ ಆಗಬೇಕು ಅಂತ. ಸೊ ನೀವು ಕೂಡ ಅದನ್ನ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಆ್ಯಂಡ್ ಇವಾಗ ನಾವು ಒಂದು ಸ್ವಲ್ಪ ಸಾಲ್ಟ್ನ ಹಾಕ್ತಾ ಇದ್ದೀವಿ. ಆ್ಯಂಡ್ ಬೇಕಾದರೆ ಇವಾಗಲೂ ಒಂದು ಸ್ವಲ್ಪ ಹಾಕ್ಬೋದು, ಆಮೇಲೆ ಲೈಕ್ ಲಾಸ್ಟಲ್ಲಿ ನಾವು ಕುಕ್ಕರ್ ಮುಚ್ತೀವಲ್ಲ ಆವಾಗಲೂ ಒಂದು ಸ್ವಲ್ಪ ಹಾಕ್ಬೋದು. ಆ್ಯಂಡ್ ಇವಾಗ ದ ಲಾಸ್ಟ್ ಸ್ಟೆಪ್ ಇಸ್ ಚಿಕನ್ ಹಾಕೋದು. ಸೊ ಚಿಕನ್ನು ಸಹ ಅಲ್ಲ, ನಾವು ಪ್ರಿಫರ್ ಮಾಡೋದು ಒಂದು ಸ್ವಲ್ಪ ಚಿಕ್ಕ ಪೀಸ್ನ ಹಾಕೋದು ಅಂತ. ಬಿಕಾಸ್ ಏನು ಗೊತ್ತಾ, ದೊಡ್ಡ ಪೀಸ್ ಹಾಕಿದ್ರೆ ಅದರೊಳಗೆ ಮಸಾಲೆಗಳು ಅಷ್ಟೊಂದು ಸೇರಲ್ಲ. ಅದೇ ಚಿಕ್ಕ ಪೀಸ್ ಹಾಕಿರಲ್ಲ, ಮಸಾಲೆಗಳೆಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಸೊ ಇವಾಗ ವಾಶ್ ಚಿಕನ್ನ ಹಾಕಿ ಸೊ ಚಿಕನ್ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಅಟ್ಲೀಸ್ಟ್ ಒಂದು 2 to 5 minutes ಚೆನ್ನಾಗಿ ಫ್ರೈ ಮಾಡಿ. ಆ್ಯಂಡ್ ಅದು ಫ್ರೈ ಆದಮೇಲೆ ಅಲ್ಲ ನೆಕ್ಸ್ಟ್ ಬಂದು ಮಸಾಲೆಗಳು ಲೈಕ್ ಇದು ಖಾರದ ಪುಡಿ ಐಟಮ್ಸ್ ಎಲ್ಲ ತೋರಿಸಿದ್ನಲ್ಲ, ಸೊ ಅದನ್ನ ಹಾಕೋಣ. ಸೊ ಫ್ರೆಂಡ್ಸ್, ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ನಾವೀಗ ನಿಂಬೆಹಣ್ಣ ಹಿಂಡೋಣ. ಸೊ ನಿಂಬೆಹಣ್ಣು ಲೈಕ್ ಒಂದು ಅರ್ಧ ತೊಗೊಂಡ್ರೆ ಸಾಕು. ಲೈಕ್ ಒಂದು ಆಲ್ಮೋಸ್ಟ್ 1-1.5 kg ಚಿಕನ್ಗೆಲ್ಲ ಒಂದು ಅರ್ಧ ನಿಂಬೆಹಣ್ಣು ಸಾಕಿರುತ್ತೆ. ನಿಮ್ಗೇನಾದರೂ ಬೇಕಂದರೆ ನೀವು ಎಕ್ಸ್ಟ್ರಾ ಯೂಸ್ ಮಾಡ್ಕೋಬಹುದು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಾನು ಈ ಥರ ಸೌಟ್ ಮೇಲೆ ನಿಂಬೆಹಣ್ಣ ಹಿಂಡ್ತಿರೋದು. ಸೊ ಯಾಕೆ ಅಂದರೆ ಈ ಥರ ನಿಂಬೆಹಣ್ಣು ಬೀಜ ಇರುತ್ತಲ್ಲ, ಅದು ಚಿಕನ್ ಮೇಲೆ ಬಿದ್ದರೆ ಅದೊಂಥರ ಕಹಿ ಆಗಿಬಿಡುತ್ತೆ. ಸೊ ಅದಕ್ಕೆ ಈ ಥರ ಮಾಡಿದ್ರಲ್ಲ, ಆಮೇಲೆ ಲಾಸ್ಟಲ್ಲಿ ಎಕ್ಸ್ಟ್ರಾನ ಬಿಸಾಕ್ಬೋದು ಅಂತ. ಸೊ ನಿಂಬೆಹಣ್ಣ ಹಿಂಡಾದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ನಾನು ಬಂದು ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ. ಸೊ ಮೊಸರು ಹಾಕೋದಕ್ಕೂ ಸಹ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಇದನ್ನ ಟ್ರೈ ಮಾಡಿ.
ಅಷ್ಟೇ ಫ್ರೆಂಡ್ಸ್, ಇವಾಗ ನಾವು ತೊಳೆದಿರೋ ಅಕ್ಕಿನ ಹಾಕೋಣ. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸಪೋಸ್ ನೀವು ಏನಾದರೂ 2 ಗ್ಲಾಸ್ ಅಕ್ಕಿ ಹಾಕ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಒಂದು 4 ಗ್ಲಾಸ್ ಅಷ್ಟು ನೀರು ಹಾಕಿ, ಅಥವಾ ಒಂದು ಅರ್ಧ ಗ್ಲಾಸ್ ನೀರು ಕಡಿಮೆ ಹಾಕೋರು ಪರವಾಗಿಲ್ಲ. ಬಿಕಾಸ್ ನಾವು ಆಲ್ರೆಡಿ ಚಿಕನ್ ಫುಲ್ ನೀರು ಸ್ವಲ್ಪ ಗೊಜ್ಜು ಟೈಪ್ ಇರುತ್ತಲ್ಲ, ನೀರಾಂಶ ಇರುತ್ತೆ. ಸೊ ಅರ್ಧ ಗ್ಲಾಸ್ ಹಾಕಿದ್ರೂ ತೊಂದರೆ ಏನಿಲ್ಲ. ಚೆನ್ನಾಗಿ ಒಂಥರ ಬಿಡಿ ಬಿಡಿ ಥರ ಚಿಕನ್ ಬಿರಿಯಾನಿ ಆಗುತ್ತೆ. ಸೊ ಅಷ್ಟೇ ಫ್ರೆಂಡ್ಸ್, ನೀವು ಯಾವ ಥರ ಚಿಕನ್ ಬಿರಿಯಾನಿ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸಪೋಸ್ ಇನ್ ಕೇಸ್ ನೀವು ಇದೇ ಥರ ಮಾಡ್ತಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಇವಾಗ ಒಂದು 2 ವಿಷಲ್ ಬಂದುಬಿಟ್ರೆ ನಮ್ಮ ಚಿಕನ್ ಬಿರಿಯಾನಿ ಏನಿದೆಯೋ ಫುಲ್ ರೆಡಿ ಆಗುತ್ತೆ. ಓಕೆ, ಸೊ ನೀವು ನೋಡ್ಬೋದು ಈ ಒಂದು ನಮ್ಮ ಚಿಕನ್ ಬಿರಿಯಾನಿ ನೋಡೋಕ್ಕೆ ಎಷ್ಟು ಚಂದವಾಗಿದೆಯೋ, ತಿನ್ನೋಕ್ಕೂ ತುಂಬಾ ಯಮ್ಮಿ ಇತ್ತು ಅಂತಲೇ ಹೇಳ್ಬೋದು. ನಂಗೆ ಇವಾಗಲೂ ಬಾಯಿಂದ ನೀರು ಬರ್ತಾ ಇದೆ ಎಡಿಟ್ ಮಾಡಬೇಕಾದ್ರೆ. ಸೊ ನೀವು ಕೂಡ ಟ್ರೈ ಮಾಡಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಎಸ್, ಇನ್ನೊಂದು ಅಲ್ಲಿ ಇನ್ನೊಂದು ಚಿಕನ್ ಫ್ರೈ ಥರ ಏನೋ ಇದೆಯಲ್ಲ, ಪೆಪ್ಪರ್ ಚಿಕನ್ ಇನ್ಫ್ಯಾಕ್ಟ್ ಅದೇನು ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ, ಅದ್ರ ರೆಸಿಪಿ ಕೂಡ ತಿಳಿಸ್ತೀನಿ, ಓಕೆನಾ. ಸೊ ಬನ್ನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬೈ ಬಾಯ್.